ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು 5th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಸೆಕೆಂಡ್ ಲೆಸನ್ ಟ್ರೂ ಫ್ರೆಂಡ್ಶಿಪ್ ಈ ಲೆಸನನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಲೆಸನ್ ಲವ್ ಫಾರ್ ಅನಿಮಲ್ಸನ್ನು ನಾವು ಡಿಸ್ಕಷನ್ ಮಾಡಿದ್ದು. ಅದರ ನೋಟ್ಸನ್ನು ಕೂಡ ನಾನು ಕೊಟ್ಟಿದ್ದೆ. ಯಾರಾದರೂ ನೋಟ್ಸನ್ನು ಬರ್ಕೊಳ್ಳಿಲ್ಲ, ಇಲ್ಲ ಪಾಠವನ್ನು ಕೇಳಿಲ್ಲ ಅಂತ ಹೇಳಿದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೆ ಐ ಕಾರ್ಡಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಓಕೆ, ಈಗ ಸೆಕೆಂಡ್ ಲೆಸನ್ ಟ್ರೂ ಫ್ರೆಂಡ್ಶಿಪ್ ಈ ಲೆಸನನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಲೆಸನನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಾರ್ಮಪ್ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಓಕೆ, ಟಾಸ್ಕ್ ಎ. ಆಲ್ ಆಫ್ ಅಸ್ ಹ್ಯಾವ್ ಫ್ರೆಂಡ್ಸ್. ಹೂ ಈಸ್ ಯುವರ್ ಕ್ಲೋಸ್ ಫ್ರೆಂಡ್? ವಾಟ್ ಈಸ್ ಸ್ಪೆಷಲ್ ಅಬೌಟ್ ಯುವರ್ ಫ್ರೆಂಡ್? ಶೇರ್ ಇಟ್ ವಿತ್ ಯುವರ್ ಪಾರ್ಟ್ನರ್. ಓಕೆ, ನಮ್ಮ ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ ಅಲ್ವಾ? ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ಕ್ಲೋಸ್ ಫ್ರೆಂಡ್ ಅನ್ನೋದು ಇರ್ತಾರೆ ಪ್ರತಿಯೊಬ್ಬರಿಗೂ. ಹಾಗಾದರೆ ನಿಮ್ಮ ಸ್ಪೆಷಲ್ ಫ್ರೆಂಡ್ ಯಾರು? ಅದನ್ನು ನಿಮ್ಮ ಪಾರ್ಟ್ನರ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನು ಸೆಕೆಂಡ್ ಟಾಸ್ಕ್ ಬಿ ಅಲ್ಲಿ ಲಿಸನ್ ಟು ಯುವರ್ ಟೀಚರ್ ರೀಡಿಂಗ್ ದ ಸ್ಟೋರಿ ಆಫ್ ಕೃಷ್ಣ ಆ್ಯಂಡ್ ಸುಧಾಮ. ಲಿಸನಿಂಗ್ ಟೆಕ್ಸ್ಟ್ ಆನ್ ಪೇಜ್ ನಂಬರ್ 24. ಓಕೆ, ಕೃಷ್ಣ ಸುಧಾಮ ಇವರ ಫ್ರೆಂಡ್ಶಿಪ್ಪಿನ ಸ್ಟೋರಿಯನ್ನು ಪೇಜ್ ನಂಬರ್ 24 ಇದೆ. ಅದನ್ನು ಫಸ್ಟ್ ನಾವು ನೋಡಬೇಕಾಗುತ್ತೆ. ಓಕೆ, ನಮ್ಮೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ, ಫ್ರೆಂಡ್ಶಿಪ್ ಅಂತ ಹೇಳಿ ಬಂದರೆ ಪ್ರತಿಯೊಬ್ಬರು ಹೇಳೋದು ಯಾರ ಹೆಸರನ್ನು? ಕೃಷ್ಣ ಸುಧಾಮರ ಹೆಸರನ್ನೇ ಹೇಳ್ತಾರೆ. ಅವರಿಬ್ಬರ ಫ್ರೆಂಡ್ಶಿಪ್ಪನ್ನೇ ಎಲ್ಲರೂ ಕೂಡ ನೆನಪಿನಲ್ಲಿಟ್ಕೊಂಡಿರ್ತಾರೆ ಅಲ್ವಾ? ಅವರ ಕತೆ ಏನು, ಅವರ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ. ಲಾರ್ಡ್ ಕೃಷ್ಣ ಆ್ಯಂಡ್ ಸುಧಾಮ ವರ್ ಚೈಲ್ಡ್ಹುಡ್ ಫ್ರೆಂಡ್ಸ್ who had been at Sandipani's Gurukula as boys. As time passed, the friends went their separate ways. Sudama and his family lived in utter poverty. ಓಕೆ, ಕೃಷ್ಣ ಮತ್ತು ಸುಧಾಮ ಇಬ್ಬರು ಕೂಡ ಅವರ ಬಾಲ್ಯದಲ್ಲಿ ಸಾಂದೀಪನಿ ಮಹರ್ಷಿಯವರ ಗುರುಕುಲದಲ್ಲಿ ಅವರ ವಿದ್ಯೆಯನ್ನು ಕಲಿತಾ ಇರ್ತಾರೆ. ಅವರು ದೊಡ್ಡವರಾದ್ಮೇಲೆ ಅವರ ವಿದ್ಯೆ ಎಲ್ಲ ಕಲ್ತ ಮೇಲೆ ಇಬ್ಬರು ಕೂಡ ಅವರವರ ದಾರಿಗೆ ಹೋಗ್ತಾರೆ. ಆದರೆ ಸುಧಾಮನ ಲೈಫ್ ಅನ್ನೋದು, ಅವನ ಫ್ಯಾಮಿಲಿ ಅನ್ನೋದು ತುಂಬ ಕಡುಬಡತನದಲ್ಲಿ ಜೀವಿಸ್ತಾ ಇರ್ತಾರೆ. ಒನ್ ಡೇ ಸುಧಾಮಸ್ ವೈಫ್ ಸೆಡ್, ವೈ ಡಿಡ್ಂಟ್ ಯು ಗೋ ಆ್ಯಂಡ್ ಮೀಟ್ ಕೃಷ್ಣ, ಲಾರ್ಡ್ ಆಫ್ ದ್ವಾರಕಾ? ಹಿ ವಿಲ್ ಶ್ಯೂರ್ಲಿ ಹೆಲ್ಪ್ ಯು ಇಫ್ ಹಿ ಲವ್ಸ್ ಯು ಹ್ಯಾಸ್ ಎ ಫ್ರೆಂಡ್. ಸುಧಾಮ ಫೆಲ್ಟ್ ಬ್ಯಾಡ್ ಅಟ್ ದ ಥಾಟ್ ಆಫ್ ಆಸ್ಕಿಂಗ್ ಕೃಷ್ಣ ಫಾರ್ ಹೆಲ್ಪ್. But he decided to go as he wanted to meet his beloved friend. He wanted to carry some small gift for Krishna. So his wife gave him a small bundle of poha, beaten rice or avalakki, and Sudama set off on his journey. ಓಕೆ, ಒನ್ ಡೇ ಸುಧಾಮನ ವೈಫ್ ಹೇಳ್ತಾಳೆ, ಏನಕ್ಕೆ ನೀವು ಹೋಗಿ ಕೃಷ್ಣನನ್ನು ಮೀಟ್ ಮಾಡಬಾರ್ದು? ನಾವು ತುಂಬ ಬಡತನದಲ್ಲಿ ಇದ್ದೀವಲ್ಲ, ಹೋಗಿ ನೀವು ಕೃಷ್ಣನ ಹೆಲ್ಪನ್ನು ತೆಗೆದುಕೊಳ್ಳಿ. ಕೃಷ್ಣ ದ್ವಾರಕದ ರಾಜ, ನೀವು ಅವರ ಸ್ನೇಹಿತ ಅಲ್ವಾ? ನಿಮ್ಮನ್ನು ನೋಡಿದ ತಕ್ಷಣ ಅವರು ನಿಮಗೆ ಹೆಲ್ಪನ್ನು ಮಾಡ್ತಾರೆ, ನಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಸುಧಾಮನ ವೈಫು ಸುಧಾಮನ್ಗೆ ಹೇಳ್ತಾಳೆ. ಆಗ ಸುಧಾಮನ್ಗೆ ತುಂಬ ಬ್ಯಾಡಾಗಿ ಫೀಲ್ ಮಾಡ್ತಾನೆ. ಈ ಫೆಲ್ಟ್ ಬ್ಯಾಡ್, ನಾನು ಹೋಗಿ ನನ್ನ ಫ್ರೆಂಡಿನ ಬಳಿ ನಾನು ಸಹಾಯ ಕೇಳಬೇಕಲ್ಲ ಅಂತ ಫೀಲ್ ಆಗ್ತಾನೆ. ಆನಂತರ ಅವನು ಇಲ್ಲ, ಅವನ ಒಂದು ಸಾರಿ ಕೃಷ್ಣನನ್ನು ನಾನು ನೋಡ್ಬಿಟ್ಟು ಬರೋಣ ಅಂತ ನಾನು ತುಂಬ ಕೃಷ್ಣ ಸುಧಾಮನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ, ಒಂದು ಸರಿ ನೋಡಿ ಬರೋಣ ಅಂತ ಮನಸ್ಸಿಗೆ ಬಂದು ಕೃಷ್ಣನನ್ನು ಮೀಟ್ ಮಾಡೋದಕ್ಕೆ ಹೊರಡಬೇಕಾದ್ರೆ ಕೃಷ್ಣನಿಗೆ ಏನಾದರೂ ಗಿಫ್ಟಾಗಿ ತೆಗೆದುಕೊಂಡು ಹೋಗಬೇಕಲ್ಲ. ಅವನ ಹತ್ರ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಇರೋದಿಲ್ಲ, ಇಲ್ಲ ಯಾವುದೇ ರೀತಿಯಂಥ ಅಮೂಲ್ಯವಾದಂಥ ವಸ್ತುಗಳು ಇರೋದಿಲ್ಲ. ಸೊ ಆಗ ಮನೆಯಲ್ಲೇ ಇದ್ದಂತಹ ಪೋಹ ಅಂತ ಹೇಳಿದರೆ ಅವಲಕ್ಕಿ, ಇಲ್ಲ ಬೀಟನ್ ರೈಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದನ್ನು ಮನೆಯಲ್ಲಿದ್ದಂತಹ ಸ್ವಲ್ಪ ಅವಲಕ್ಕಿಯನ್ನು ಒಂದು ಸಣ್ಣ ಮೂಟೆ ರೀತಿಯಲ್ಲಿ ಕಟ್ಟಿ ಅದನ್ನು ಸುಧಾಮನ ಕೈಗೆ ಕೊಡ್ತಾಳೆ. ಸುಧಾಮ ಅದನ್ನೇ ತೆಗೆದುಕೊಂಡು ಕೃಷ್ಣನನ್ನು ನೋಡೋದಕ್ಕೆ ದ್ವಾರಕಕ್ಕೆ ಹೋಗ್ತಾನೆ. ಆಫ್ಟರ್ ಎ ಟೈರಿಂಗ್ ಜರ್ನಿ, Sudama reached Krishna's palace. He waited before he went in, as he was not sure if Krishna would remember him.
Just then Krishna rushed forward and hugged Sudama. He washed Sudama's feet with his own hands. People were surprised and wondered who Krishna's poor guest was. ಸುಧಾಮ ದ್ವಾರಕವನ್ನು ತಲುಪ್ತಾನೆ. ಕೃಷ್ಣನನ್ನು ಮೀಟ್ ಮಾಡೋದಕ್ಕಿಂತ ಮುಂಚೆ ಸುಧಾಮನ್ಗೆ ಒಂದು ಡೌಟ್ ಬರುತ್ತೆ. ಕೃಷ್ಣ ಇನ್ನೂ ನನ್ನನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾನಾ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಕೃಷ್ಣ ಅರಮನೆಯಿಂದ ಹೊರಗಡೆ ಬರ್ತಾನೆ. ಬಂದು ಸುಧಾಮನನ್ನು ನೋಡಿ ಅವನನ್ನು ಹಗ್ ಮಾಡ್ಕೊಳ್ತಾನೆ, ಅಂದರೆ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ. ಹಾಗೆ ಅವನನ್ನು ಅರಮನೆಯೊಳಗಡೆ ಕರ್ಕೊಂಡೋಗಿ ಸುಧಾಮನ ಕಾಲನ್ನು ಅವನ ಓನ್ ಹ್ಯಾಂಡ್ಸಿಂದ ವಾಶ್ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಜನ ಸರ್ಪ್ರೈಸ್ ಆಗುತ್ತೆ ಅವ್ರಿಗೆಲ್ಲ. ಏನಿದು, ಒಬ್ಬ ಬಡವನ್ನ ನೋಡಿ ಕೃಷ್ಣ ಈ ರೀತಿ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಎಲ್ಲರೂ ತುಂಬ ಆಶ್ಚರ್ಯ ಅನ್ನೋದು ಆಗುತ್ತೆ. ದೇ ಚಾಟೆಡ್ ಹ್ಯಾಪಿಲಿ ಅಬೌಟ್ their childhood days. Krishna teased Sudama, saying, "What present have you bought for me?" When Sudama was a little shy to give him the bundle of poha, Krishna said, "The gift that you bring with such a love means more to me than the most expensive gift in the world." Thus saying, he pulled out the little bundle from Sudama's hands and opened it. "Oh, it is poha, my favorite food," he said and started eating it with joy. ಓಕೆ, ಸುಧಾಮನನ್ನು ಅರಮನೆ ಒಳಗಡೆ ಕರ್ಕೊಂಡೋಗಿ ಅವನ ಕಾಲನ್ನೆಲ್ಲ ತೊಳೆದು ಅವನ ಜೊತೆ ಮಾತಾಡ್ತಾ ಇರ್ತಾನೆ ಕೃಷ್ಣ. ಹಾಗೆ ಸುಧಾಮ ಅವರ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಜ್ಞಾಪಕಕ್ಕೆ ತೆಗೆದುಕೊಂಡು ಮಾತಾಡ್ತಾ ಇರ್ತಾರೆ ಇಬ್ಬರುವೆ. ಮಾತನಾಡ್ತಾ ಕೃಷ್ಣ ಸುಧಾಮನ್ನ ಕೇಳ್ತಾನೆ, ನೀನು ಇಷ್ಟು ದಿನದ ಮೇಲೆ ನನ್ನನ್ನು ನೋಡೋಕೆ ಬಂದಿದೆಯಲ್ಲ, ಏನು ತಂದಿದೆಯಾ ನನಗೆ ಗಿಫ್ಟ್ ಅಂತ ಹೇಳಿ ಕೇಳ್ತಾನೆ. ಆಗ ಸುಧಾಮನ್ಗೆ ಸ್ವಲ್ಪ ಶೈ ಆಗ್ತಾನೆ, ಅಂದರೆ ಮುಜುಗರ ಆಗುತ್ತೆ. ಈ ಫೀಲ್ ಲಿಟಲ್ ಶೈ. ಹಾಗೆ ಅವನು ತಂದಂತಹ ಬಂಡಲ್ ಆಫ್ ಪೋಹಾ, ಅಂದರೆ ಅವಲಕ್ಕಿಯ ಸಣ್ಣ ಮೂಟೆಯನ್ನು ಅದನ್ನು ಕೃಷ್ಣನಿಗೆ ಕೊಡೋದೋ ಬೇಡವೋ ಅಂತ ಹೇಳಿ ಯೋಚನೆಯನ್ನು ಮಾಡ್ತಿರ್ತಾನೆ. ಕೃಷ್ಣ ಹೇಳ್ತಾನೆ, "ದಿ ಗಿಫ್ಟ್ ದಟ್ ಯು ಬ್ರಿಂಗ್ ವಿತ್ ಸಚ್ ಲವ್ ಮೀನ್ಸ್ ಮೋರ್ ಟು ಮೀ ದೆನ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಇನ್ ದ ವರ್ಲ್ಡ್." ಅಂದರೆ ನೀನು ತಂದಿರುವಂತಹ ಗಿಫ್ಟ್ ಅನ್ನೋದು ತುಂಬ ಪ್ರೀತಿಯಿಂದ ತಂದಿದ್ದೀಯಾ. ಇದು ನನಗೆ ಸಾವಿರಾರು, ಅಂದರೆ ಎಷ್ಟೇ ಎಕ್ಸ್ಪೆನ್ಸಿವ್, ಎಷ್ಟು ದುಡ್ಡು ಕೊಟ್ಟು ತಂದಿರುವಂತಹ ಗಿಫ್ಟ್ಗಳಿಗಿಂತಲೂ ನನಗೆ ಇದು ತುಂಬ ಪ್ರೀತಿಕರವಾಗಿರುತ್ತೆ ನೀನು ತಂದಿರುವಂತಹ ಗಿಫ್ಟ್ ಅನ್ನೋದು ಅಂತ ಹೇಳಿ ಹೇಳ್ತಾನೆ. ಹೇಳಿ ಅದನ್ನು ಸುಧಾಮನ ಕೈಯಿಂದ ಕಿತ್ಕೊಳ್ತಾನೆ, ಆ ಬಂಡ್ಲ್ ಆಫ್ ಪೋಹವನ್ನು. ಅದನ್ನು ಓಪನ್ ಮಾಡಿ, "ಹೋ, ಇಟ್ ಈಸ್ ಪೋಹಾ, ಮೈ ಫೇವ್ರೇಟ್ ಫುಡ್." ಓಹೋ, ನೀನು ಅವಲಕ್ಕಿ ತಂದಿದ್ಯಾ, ಇದು ನನ್ನ ತುಂಬ ಪ್ರೀತಿಯ ಫುಡ್ ಆಗಿದೆ ಅಂತ ಹೇಳಿ ತೆಗೆದುಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ತಿಂತಾನೆ. ಸುಧಾಮ ಸ್ಪೆಂಟ್ ದ ನೈಟ್ ಅಟ್ ದ ಪ್ಯಾಲೇಸ್ ಆ್ಯಂಡ್ ರಿಟರ್ನ್ ಹೋಮ್ ದಿ ನೆಕ್ಸ್ಟ್ ಮಾರ್ನಿಂಗ್. He realized that he did not ask Krishna for any help, but was very happy the treatment he had been given. But what was he going to tell his wife? ಸುಧಾಮ ಆ ದಿನ ರಾತ್ರಿ ಅಲ್ಲೇ ಸ್ಪೆಂಡ್ ಮಾಡ್ತಾನೆ. ಮಾಡಿದ್ಮೇಲೆ ಬೆಳಿಗ್ಗೆ ಎದ್ದು ಅವನ ಊರಿಗೆ ಹೊರಡ್ತಾನೆ. ಆದರೆ ಕೃಷ್ಣನನ್ನು ಯಾವುದೇ ರೀತಿಯಾದ ಹೆಲ್ಪನ್ನು ಸುಧಾಮ ಕೇಳೋದಿಲ್ಲ. ಮನೆಗೆ ಹೋಗಿ ನಾನು ಏನು ಹೇಳೋದು ನನ್ನ ಹೆಂಡತಿಗೆ ಅಂತ ಹೇಳಿ. ಅಷ್ಟೇ ಅಲ್ಲ, ಕೃಷ್ಣನ ಸಹವಾಸದಿಂದ, ಕೃಷ್ಣನನ್ನು ನೋಡಿ ಹಾಗೆ ಅವನು ಕೊಟ್ಟಂತಹ ಆತಿಥ್ಯದಿಂದ ಸುಧಾಮ ತುಂಬ ಸಂತೋಷವಾಗಿರ್ತಾನೆ. ಸುಧಾಮ ವಾಸ್ ಇನ್ ಫಾರ್ ಎ ಸರ್ಪ್ರೈಸ್. As he neared his house, he saw that his old hut was transformed into a beautiful big house. His wife and children came out to welcome him, dressed in fine clothes. It was then that Sudama realized that all this wealth was because of Lord Krishna and the friendship they shared. ಸುಧಾಮ ಕೃಷ್ಣನ ಬಳಿ ಯಾವುದೇ ರೀತಿಯಂಥ ಹೆಲ್ಪನ್ನು ಕೇಳೋದಿಲ್ಲ. ಅವನು ಕೊಟ್ಟಂತಹ ಆತಿಥ್ಯವನ್ನು ಸ್ವೀಕರಿಸಿ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಇನ್ನೂ ದೂರದಿಂದನೇ ಹೋಗ್ತಾ
ಸುಧಾಮನ್ಗೆ ಸರ್ಪ್ರೈಸ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವನ ಗುಡಿಸಲಿದ್ದಂತಹ ಪ್ಲೇಸಲ್ಲಿ ಒಂದು ಬ್ಯೂಟಿಫುಲ್ ಹೌಸ್ ಅನ್ನೋದು ಬಿಲ್ಡ್ ಆಗಿದೆ. ಅಷ್ಟೇ ಅಲ್ಲ, ಮನೆ ಒಳಗಡೆಯಿಂದ ಅವನ ಹೆಂಡತಿ ಹಾಗೆ ಅವನ ಚಿಲ್ಡ್ರನ್ಸ್ ಅನ್ನೋದು ಹೊರಗಡೆ ಸುಧಾಮನನ್ನು ವೆಲ್ಕಮ್ ಮಾಡೋದಕ್ಕೆ ಬರ್ತಿದ್ದಾರೆ. ದೇ ವಿಯರ್ ಫೈನ್ ಕ್ಲಾತ್ಸ್, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡಿದ್ದಾರೆ. ಆಗ ಸುಧಾಮನಿಗೆ ಅರ್ಥ ಆಗುತ್ತೆ, ಇದೆಲ್ಲ ಕೃಷ್ಣನ ಮಹಿಮೆ. ಕೃಷ್ಣನನ್ನು ನಾನು ಕೇಳದೇ ಇದ್ದರೂ ಕೂಡ ಕೃಷ್ಣ ನನಗೆ ವೆಲ್ತನ್ನು ಹಾಗೆ ಈ ಹೌಸನ್ನು ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ತುಂಬ ಸಂತೋಷವಾಗಿರ್ತಾನೆ. ಬಿಕಾಸ್ ಆಫ್ ಲಾರ್ಡ್ ಕೃಷ್ಣ ಅಂಡ್ ದ ಫ್ರೆಂಡ್ಶಿಪ್ ದೇ ಶೇರ್ಡ್, ಎಷ್ಟು ಒಳ್ಳೆಯ ಗೆಳೆಯ ಇವನು ಅಂತ ಹೇಳಿ ಹೇಳ್ಕೊಳ್ತಾನೆ. ಓಕೆ ಮಕ್ಕಳೇ, ನಮಗೆ ಸುಧಾಮ ಹಾಗೆ ಕೃಷ್ಣನ ಕಥೆಯನ್ನು ನಾವು ನೋಡ್ದೋ ಅಲ್ವಾ? ಈಗ